ಮರ್ಕಂಜ ಮತ್ತು ನೆಲ್ಲೂರು ಕೇಮ್ರಾಜೆ ಗ್ರಾಮಗಳಿಗೆ ಒಳಪಟ್ಟಿರುವಂತಹ ಬೊಮ್ಮರು ಶ್ರೀ ಮೂವರು ದೇವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವಗಳು ಇದೇ 22 ಮತ್ತು 23ರಂದು ನಡೆಯಲಿಕ್ಕಿದೆ. ಅದರ ಜೊತೆಗೆ ಹಗ್ಗಜಗ್ಗಾಟ ಕಾರ್ಯಕ್ರಮಗಳು ಕೂಡ ಶ್ರೀ ಗಜಾನನ ಮಿತ್ರಮಂಡಳಿ ಬೊಮ್ಮರು ಇದರ ವತಿಯಿಂದ ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಬೊಮ್ಮರು ಇವರು ನನ್ನ ಜೊತೆ ಇದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಆಗ್ತಾ ಇರತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಮೂವರು ದೇವಸ್ಥಾನದಲ್ಲಿ 9 ವರ್ಷಗಳಿಂದ ನಿರಂತರವಾಗಿ ನೇಮನಾವಳಿ ನಡೀತಾ ಬರ್ತಾ ಇದೆ. ಅದು ಈ ಊರಿನ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಯುವಕರಿಂದ ಈ ನೇಮೋತ್ಸವ ಮತ್ತು ಊರ ಮತ್ತು ಪರ ಊರ ಭಕ್ತರ ಅಮೂಲ್ಯ ದೇಣಿಗೆಯಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ತನಕ ನಡೀತಾ ಬರ್ತಾ ಇದೆ. ಅದಲ್ಲದೆ ಈ ಸ್ಥಾನದಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ ಒಂದು ಹಾಲಿನ ವ್ಯವಸ್ಥೆ ಆಗ್ತಾಯಿದೆ. ಈ ಹಾಲಿನ ವ್ಯವಸ್ಥೆಗೆ ಊರಿನ ಮತ್ತು ಪರ ಊರಿನ ದಾನಿಗಳ ಮೂಲಕ ಈ ಹಾಲಿನ ವ್ಯವಸ್ಥೆ ಆಗ್ತದೆ. ಅದಲ್ಲದೆ ಇನ್ನೂ ಅನೇಕ ಇಲ್ಲಿ ಕೆಲವು ಕೆಲಸಗಳು ಆಗಬೇಕಾಗಿದೆ. ಅದಕ್ಕಾಗಿ ತಾವುಗಳು ಊರಿನ ಎಲ್ಲರೂ ಹೆಚ್ಚಿನ ಧನ ಸಹಾಯವನ್ನಿತ್ತು ಈ ದೈವಗಳ ಅನುಗ್ರಹ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದರ ಜೊತೆಗೆ ಇಲ್ಲಿ ಪ್ರತಿ ತಿಂಗಳ ಎರಡನೇ ವಾರ ಇಲ್ಲಿ ಯಕ್ಷಗಾನ ತಾಳಮದ್ದಲೆ ಕೂಡ ಇಲ್ಲಿ ನಿರಂತರವಾಗಿ ನಡೀತಿದೆ. ಅದರ ಜೊತೆಗೆ ಈ ಸಭಾಂಗಣದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಈ ಸಭಾಂಗಣ ಯಾವುದಕ್ಕೆಲ್ಲ ಉಪಯೋಗವಾಗ್ತಿದೆ ಅಂತ? ಈ ಸಭಾಂಗಣ ತಾಳಮದ್ದಲೆ ಅಲ್ಲದೆ ಕೆಲವು ಯಕ್ಷಗಾನದ ನಾಟ್ಯ ತರಬೇತಿ ನಡೀತದೆ. ಅದಲ್ಲದೆ ಯುವತಿ ಮಂಡಲದ ವತಿಯಿಂದ ಶೃಂಗಾರಿ ಮೇಳದ ತರಬೇತಿ ನಡೀತಾ ಇದೆ. ಮತ್ತು ಈ ಊರಿನ ಕೆಲವು ಸಭೆಗಳು, ಊರಿಗೆ ಸಂಬಂಧಪಟ್ಟಂಥ ಕೆಲವು ಸಭೆಗಳು ಈ ಹಾಲಿನಲ್ಲಿ ನಡೀತಾ ಇದೆ. ನಮ್ಮೊಂದಿಗೆ ಈ ಸಾನ್ನಿಧ್ಯದ ನಿತ್ಯ ನೇಮಿಕರಾಗಿರ್ತಕ್ಕಂತಹ ಜಯರಾಮ ದೇಶಕೋಡಿ ಇವರು ನನ್ನ ಜೊತೆ ಇದ್ದಾರೆ. ವಾರ್ಷಿಕ ನೇಮೋತ್ಸವದ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ ಮತ್ತು ಇಲ್ಲಿ ಪರ್ವಕಾಲದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಂತಂದರೆ, ನಾವು ಜಾತ್ರೋತ್ಸವದ ಸಮಯದಲ್ಲಿ ಒಂದು 8 ದಿನಕ್ಕೆ ಮೊದಲು ಒಂದು ಗೊನೆ ಮುಹೂರ್ತ ಇರ್ತವೆ. ಎಲ್ಲ ಕಮಿಟಿಯವರು ಸದಸ್ಯರು ಸೇರಿಕೊಂಡು, ಗ್ರಾಮದವರೆಲ್ಲ ಸೇರಿಕೊಂಡು 8 ದಿನಕ್ಕೆ ಮುಂಚೆ. ಅದೇ ರೀತಿಯಾಗಿ 7ನೇ ದಿವಸ ಬೆಳಿಗ್ಗೆ ಒಂದು ಗಣಹೋಮ, ಅದೇ ರೀತಿ ಮಧ್ಯಾಹ್ನ 12 ಗಂಟೆ ಸರಿಯಾಗಿ ಒಂದು ತಂಬಿಲ ಸೇವೆ ನಡೀತಾಯಿದೆ. ರೀತಿಯಲ್ಲಿ ಸಂಜೆ ದೈವಗಳ ಭಂಡಾರ ತೆಗೆಯುವುದು 6 ಗಂಟೆಗೆ ಸರಿಯಾಗಿ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ನಂತರ ರಾತ್ರಿ ಮೊದಲಾಗಿ ನಾವು ನಡೆಯುವಂಥದ್ದು ಪಂಜುರ್ಲಿ ದೈವದ ನೇಮೋತ್ಸವ. ಅದೇ ರೀತಿ ಗುಳಿಗ ದೈವದ ನೇಮೋತ್ಸವವೂ ನಡೆಯುತ್ತಿದೆ. ಅದೇ ರೀತಿ 8ನೇ ದಿವಸ ಬೆಳಿಗ್ಗೆ ಶಿರಾಡಿ ರಾಚನ್ ದೈವದ ನೇಮೋತ್ಸವ. ಅದೇ ರೀತಿ ಆ ದೈವದ ನೇಮೋತ್ಸವ ನಡೆದ ನಂತರ ಆ ದೈವಗಳಿಗೆ ಬಿಂದಾವತಿ ಕೊಡ್ತಾರೆ. ಗ್ರಾಮದ ಎಲ್ಲ ಸದಸ್ಯರು ಅಂದರೆ ನೆಲ್ಲೂರು ಕೇಮ್ರಾಜೆ ಮರ್ಕಂಜ ಗ್ರಾಮಕ್ಕೆ ಒಳಪಟ್ಟವರು, ಅದೇ ಹೊರಗಿನವರೆಲ್ಲ ಬಂದು ಆ ದೈವಗಳಿಗೆ ಕೊಡುವಂಥ ಕೋಳಿ ಅಥವಾ ಹಂದಿಯನ್ನು ಬಿಂದಾವತಿ ಕೊಡ್ತಾರೆ. ಅದೇ ರೀತಿ ಬಂದ ಎಲ್ಲ ಗ್ರಾಮದವರು ಎಲ್ಲ ಇರ್ತಾರೆ. ಅವರಿಗೆಲ್ಲ ಅನ್ನ ಸಂತರ್ಪಣೆಯು 9 ವರ್ಷದಿಂದ ನಿತ್ಯವಾಗಿ ನಡೀತಾ ಇದೆ. ಅದೇ ರೀತಿ ವರ್ಷಾವಧಿಯಾಗಿ ಆ ತಿಂಗಳಲ್ಲಿ ಸಂಕ್ರಮಣ, ಅದೇ ರೀತಿ ದೀಪಾವಳಿ ತಂಬಿಲ, ಅದೇ ರೀತಿ ಸೋಣದೀಪದಲ್ಲಿ 1 ತಿಂಗಳು ಸೋಣದೀಪ ನಡೆಯುತ್ತದೆ. ಅದು ಈಗ 9 ವರ್ಷದಿಂದ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮ. ಅದೇ ರೀತಿ ದೈವಗಳ ಕಾರ್ಣಿಕವೇ ಇಲ್ಲಿ ಒಂದು ಎಲ್ಲ ರೀತಿಯಲ್ಲಿ ನಡೀತದೆ. ಯಾಕಂತೇಳಿದರೆ ಇಂಥ ಎಲ್ಲ ಹಾಳು ಎಲ್ಲ ಕೆಲಸಗಳು ನಡಿಬೇಕಾದರೆ ಆಗ ದೈವಗಳ ಕಾರಣಿಕ ಇದೆ. ದೈವಗಳ ಕಾರಣಿಕ ಇದ್ದ ಕಾರಣ ಆ ದೈವಗಳ ಹೇಳಿದಂಥ ಮಾತು ಇವತ್ತಿನವರೆಗೂ ಯಾರಿಗೂ ತೊಂದರೆ ಆಗಲಿಲ್ಲ. ಹೇಳಿದಂಥ ಮಾತು ನಡೀತಾ ಇದೆ. ಆದರೆ ದೈವಗಳ ಕಾರಣಿಕ ಇದ್ದ ಕಾರಣ ಎಲ್ಲ ಭಕ್ತರು ಬರ್ತಾರೆ. ಇದು ಜಯರಾಮ ದೇಶಕೋಡಿಯವರ ಮಾತುಗಳು. ಬೊಮ್ಮರು ಅನ್ನುವಂಥದ್ದು ಇದು ಮರ್ಕಂಜ ಮತ್ತು ನೆಲ್ಲೂರು ಕೇಮ್ರಾಜೆ ಗ್ರಾಮದ ಗಡಿ ಪ್ರದೇಶ. ನೀವು ಗಮನಿಸಿದಿರಿ, ಇದು ಮೂವರು ದೇವಸ್ಥಾನದ ಬದಿ ಇರ್ತಕ್ಕಂತಹ ಸಭಾಂಗಣದ ದೃಶ್ಯ ಇದು. ಇದನ್ನು ಇತ್ತೀಚೆಗೆ ಟೈಲ್ಸನ್ನು ಅಳವಡಿಸಿ ಒಂದು ರೀತಿ ಸುಸಜ್ಜಿತವನ್ನಾಗಿ ಮಾಡಲಾಗಿದೆ. ಎಲ್ಲ ಅಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬೇಕಾಗಿ ಸಭಾಂಗಣವನ್ನು ನಿರ್ಮಿಸಲಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಾ ಇದೆ. ನೀವು ಗಮನಿಸಿದಿರಿ, ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀಲಿಕ್ಕಿರುವಂಥದ್ದು. ಈ ಒಂದು ದೇವಸ್ಥಾನದ ಏನು ಕಾಂಪೌಂಡ್ ಏನಿದೆ, ಈ ಕಾಂಪೌಂಡ್ ಬದಲಾವಣೆ ಆಗಲಿಕ್ಕಿದೆ. ಅದರ ಜೊತೆಗೆ ಇಲ್ಲಿ ವೇದಿಕೆಯ ಕೆಲಸ ಕಾರ್ಯಗಳು ಕೂಡ ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಆಡಳಿತ ಮಂಡಳಿಯವರು ಒಂದಷ್ಟು ದಾನಿಗಳ ಒಂದು ಸಹಾಯವನ್ನು ಕೂಡ ಯಾಚಿಸಿದ್ದಾರೆ. ಇಲ್ಲೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನೀವೀಗ ಗಮನಿಸಿರುವಂಥದ್ದು. ಇಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಎಷ್ಟು ನಿರಂತರವಾಗಿ ಕಾರ್ಯನಿರ್ವಹಿಸ್ತಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನೇಕ ಏನು ಪ್ರಶಸ್ತಿ ಪತ್ರಗಳು, ಸ್ಮರಣಿಕೆಗಳು ಇಲ್ಲಿ ಇಟ್ಟಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಅನಿಲ್ ಸಂಪ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್, ಸುಳ್ಯ.
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.